ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ನಿಮಗೆಲ್ಲ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಇವತ್ತು ನಾನು ಅಜ್ಜಿ ಕಾಲದ ಹುರುಳಿಯ ಚಟ್ನಿ ಮಾಡಲು ಹೊರಟಿದ್ದೇನೆ. ಯಾಕೆಂದರೆ ನನಗೆ ಅಮ್ಮ ನಾನು ಚಿಕ್ಕದಿರುವಾಗ ಮಾಡಿಕೊಡ್ತಿದ್ರು. ನಮಗೆಲ್ಲರಿಗೂ ಮಕ್ಕಳಿಗೆ ಎಲ್ರಿಗೂ, ನಾವು 9 ಜನ ಮಕ್ಕಳು. ಆವಾಗ ಏನು ಪದಾರ್ಥಕ್ಕೆಲ್ಲ ಇರಲಿಲ್ಲ. ನಮಗೆ ಈ ಆಟಿ ತಿಂಗಳಲ್ಲೇ ಇದು ಚಟ್ನಿ ಎಲ್ಲ ಮಾಡೋದು. ಅಮ್ಮ ಜಾಸ್ತಿ ಚಟ್ನಿ ಮಾಡೋದು, ಹುರುಳಿಯ ಚಟ್ನಿ. ಮತ್ತು ಎಲ್ಲ ಇದು ಮರದ ಚಿಗುರು ಉಂಟಲ್ಲ, ಮರದ ಚಿಗುರು ಅಂದರೆ ಗೋಳಿ ಮರದ ಚಿಗುರು. ಮತ್ತು ಅದಕ್ಕೆಲ್ಲ ಕನ್ನಡದಲ್ಲಿ ನನಗೆ ಹೇಗೆ ಹೇಳೋದಂತ ಗೊತ್ತಾಗೋದಿಲ್ಲ. ಮತ್ತು ಇದು ಬಾಳೆಗೊನೆ, ಅದರ ಪೂಂಬೆ ಅಂತ ಹೇಳ್ತಾರೆ, ಅದರದ್ದು ಚಟ್ನಿ, ತಿಮ್ಮರೆ ಚಟ್ನಿ. ತುಂಬ ನಮಗೆ ಅಮ್ಮ ಚಟ್ನಿ ಮಾಡಿ ಕೊಡ್ತಿದ್ರು ನೋಡಿ. ಹೀಗೆ ಹುರುಳಿಯ ಚಟ್ನಿ ಮಾಡಿಕೊಡ್ತಿದ್ರು. ನಾವು ಹುರುಳಿ ತುಂಬ ಮಾಡ್ತಿದ್ದೆವು ಬೇಸಿಗೆ ಕಾಲದಲ್ಲಿ ಗದ್ದೆಯಲ್ಲಿ. ನಮಗೆ ತುಂಬ ಹುರುಳಿ ಆಗ್ತಿತ್ತು. ಮತ್ತು ಹೆಸರು ಕಾಳು ಕೂಡ ತುಂಬ ಆಗ್ತಿದ್ದು ನಮಗೆ ಬೇಸಿಗೆ ಕಾಲದಲ್ಲಿ ಗದ್ದೆಯಲ್ಲಿ ಮಾಡೋದು ನಾವು. ಹಾಗೆ ನನಗೆ ತುಂಬ ಹುರುಳಿ, ಹೆಸರು ಕಾಳೆಲ್ಲ ಇತ್ತು ಆವಾಗ ನೋಡಿ. ಹುರುಳಿಯನ್ನು ನಾನು 1 ಕಪ್ ಹುರುಳಿ ತೆಗೆದುಕೊಂಡಿದ್ದೇನೆ. ಅದನ್ನು 1 ಕಪ್ ಬೇಕಂತಿಲ್ಲ, ಸ್ವಲ್ಪ ಸಾಕಾಗ್ತದೆ. ಅದನ್ನು ಚೆನ್ನಾಗಿ ಮಾಡಿ ಹುರಿಬೇಕು ನೋಡಿ. ಅದು ಕೆಂಪು ಬಣ್ಣಕ್ಕೆ ಬರಬೇಕು. ಮತ್ತು ಕರೆಂಚಲಿಕ್ಕೆ ಬಿಡಬಾರ್ದು. ಬೆಂಕಿ ಸಿಮ್ಮಲ್ಲಿ ಇಡಬೇಕು. ಫಸ್ಟಿಗೆ ಸ್ವಲ್ಪ ದೊಡ್ಡದಾಗಿ ಇಡಬೇಕು, ನಂತರ ಸಿಮ್ಮಲ್ಲಿ ಇಡಬೇಕು, ಇಲ್ಲದೆ ಕರೆಂಚುತ್ತದೆ. ಚೆಂದ ಮಾಡಿ ಅದನ್ನು ಹುರಿಬೇಕು. ನನಗೆ ಅಮ್ಮನ ನೆನಪು ಬಂತು. ಇವತ್ತು ಪದಾರ್ಥಕ್ಕೂ ಕೂಡ ಏನಿರಲಿಲ್ಲ, ತರಲಿಲ್ಲ ಅವರೇನು. ಹಾಗೆ ಇದನ್ನು ಮಾಡುವ ಅಂತ ಆಯಿತು. ಇದು ಹುರುಳಿ ಎಲ್ಲ ಇತ್ತು ನನ್ನಲ್ಲಿ ತಂದಿಟ್ಟದು. ಹಾಗೆ ಮಾಡಿ ನೋಡುವ. ನಾನು ತುಂಬ ಸಮಯ ಆಯಿತು ತಿನ್ನದೆ. ಈ ಆಟಿ ತಿಂಗಳಲ್ಲೆಲ್ಲ ತಿನ್ನಬೇಕಂತೆ, ಒಳ್ಳೆಯದಂತೆ ಇದೆಲ್ಲ ತಿಂದರೆ ನೋಡಿ. ಇದನ್ನು ಚೆಂದ ಮಾಡಿ ಹುರಿಬೇಕು. ಹುರಿದಾದ ನಂತರ ಅದನ್ನು ಕ್ಲೀನ್ ಮಾಡಬೇಕು ವೀಕ್ಷಕರೇ, ಚೆಂದ ಮಾಡಿ. ಕಸ ಎಲ್ಲ ತೆಗಿಬೇಕು ಅದರಿಂದ ನೋಡಿ. ಕಸ ಇಲ್ಲ ಅದರಲ್ಲಿ, ಆದರೆ ಅದರ ಕೆಲವು ಸಲ ಇರ್ತದೆ, ಚಿಕ್ಕ ಚಿಕ್ಕ ಕಲ್ಲೆಲ್ಲ ಇರ್ತದೆ. ಅದನ್ನು ಹೆಕ್ಕಬೇಕು ಚೆಂದ ಮಾಡಿ ನೋಡಿ. ಆಯಿತು, ಎಲ್ಲ ಹುರಿದಾಯಿತು ನೋಡಿ. ಇನ್ನು ಇದಕ್ಕೆ ಇಷ್ಟು ಒಂದು 7-8 ಮೆಣಸು ತಗೊಳ್ಬೇಕು. ಅದು ಕುಂಟೆ ಮೆಣಸು ತಗೊಳ್ಬೇಕು. ಒಣಗಿದ ಮೆಣಸು ನೋಡಿ. ಅದೊಂದು ಸ್ವಲ್ಪ, ಅದನ್ನು ಕೂಡ ಫ್ರೈ ಮಾಡಬೇಕು. ಕಪ್ಪಾಗಲಿಕ್ಕೆ ಬಿಡಬಾರ್ದು. ಕಪ್ಪಾಗಿದ್ದರೆ ಅದು ಕೈ ಬರ್ತದೆ. 1-2 ನಾನು ಚಿಕ್ಕ ಮೆಣಸು ತಗೊಂಡಿದ್ದೇನೆ. ನನ್ನ ಮಕ್ಕಳಿರುವಾಗ ಇದನ್ನೆಲ್ಲ ಮಾಡೋದಿಲ್ಲ, ಅವರು ತಿನ್ನುವುದಿಲ್ಲ. ನಾವು ಅದು ತಿಂತೇವೆ. ನನ್ನ ಅಮ್ಮ ಮಾಡಿಕೊಡ್ತಿದ್ರು, ನಾವು ತಿಂತೇವೆ. ನಮ್ಮ ಹಸ್ಬೆಂಡ್ ಕೂಡ ತಿಂತಾರೆ. ಹಿಂದಿನ ಕಾಲದಲ್ಲಿ ಹೀಗೆ ಅಲ್ಲ ವೀಕ್ಷಕರೇ ಮಾಡೋದು, ನಮ್ಮ ಅಜ್ಜಿ ಅಮ್ಮ ಎಲ್ಲ. ಈಗಿನ ಮಕ್ಕಳಿಗೆ ಯಾವುದು ಮೆಚ್ಚೋದಿಲ್ಲ. ಅವರಿಗೆ ರುಚಿ ಬೇಕು ನಾಲಿಗೆಗೆ. ನೋಡಿ, ಮೆಣಸು ಹುರಿದಾದ ನಂತರ ಅದರ ಕಸ ಎಲ್ಲ ತೆಗಿಬೇಕು. ಅದರ ಇದು ಉಂಟಲ್ಲ, ಕಡೆ ಉಂಟಲ್ಲ, ಅದನ್ನು ತೆಗಿಬೇಕು. ಕಪ್ಪಾಗಲಿಕ್ಕೆ ಬಿಡಬಾರ್ದು ಮಾತ್ರ ಮೆಣಸು. ನಾನು ಸ್ಟವ್ ಆಫ್ ಮಾಡಿದೆ. ಸ್ವಲ್ಪ ಹೊತ್ತು ಹಾಗೆ ತಿರುಗಿಸ್ತಾ ಇರಬೇಕು, ಇಲ್ಲ ಅಲ್ಲಿಯೇ ಬಿಟ್ಟರೆ ಅದು ಕಪ್ಪಾಗ್ತದೆ ನೋಡಿ. ಇದು ನೋಡಿ, ಹುರುಳಿ, ಮೆಣಸು, 1 ಈರುಳ್ಳಿ, ಮತ್ತು ಸ್ವಲ್ಪ ಕಾಯಿ ತುರಿ, ಮತ್ತು ಸ್ವಲ್ಪ ಉಪ್ಪು ತಗೊಳ್ಬೇಕು. ಮತ್ತು ಸ್ವಲ್ಪ ಅದಕ್ಕೆ ಹುಳಿ ಹಾಕಬೇಕು, ಸ್ವಲ್ಪ ರುಚಿಗೆ ತಕ್ಕ ನೋಡಿ. ಇಷ್ಟು ತೆಗೆದುಕೊಂಡಿದೆ. ಇದನ್ನು ನಾನು ಮಿಕ್ಸಿಯಲ್ಲಿ ರುಬ್ತೇನೆ ಈಗ. ಫಸ್ಟಿಗೆ ಇದು ಮೆಣಸು ನೋಡಿ ರುಬ್ಬಿ ಆಗಿದೆ ನೋಡಿ. ಫಸ್ಟಿಗೆ ಮೆಣಸು ಹಾಕಬೇಕು, ನಂತರ ಹುರುಳಿ ಒಟ್ಟಿಗೆ ಹಾಕು. ಹುರುಳಿ ಮತ್ತು ಸ್ವಲ್ಪ ರುಬ್ಬಿ ಆದ ನಂತರ ತೆಂಗಿನ ತುರಿ ಹಾಕಬೇಕು ನೋಡಿ. ಆಗಿದೆ ನೋಡಿ. ಇನ್ನು ನೋಡಿ,
ಒಳ್ಳೆಯದಾಗ್ತದೆ. ಇದು ಗಂಜಿ ಮಾಡಬೇಕು, ಗಂಜಿಗೆ ತುಂಬ ಒಳ್ಳೆಯದಾಗ್ತದೆ. ಸ್ವಲ್ಪ ಮೀನಿದ್ರೆ ಹಾಕಿದರೆ ಒಳ್ಳೆಯದಾಗ್ತದೆ ವೀಕ್ಷಕರೇ. ನಾನು ಹಾಕಲಿಲ್ಲ, ಮಾತ್ರ ಮೀನು ಇತ್ತು, ನಾನು ಹಾಕಲಿಲ್ಲ. ಎಟ್ಟಿ ಪುಡಿ ಹಾಕಿದರೆ ಒಳ್ಳೆಯದಾಗ್ತದೆ. ಥ್ಯಾಂಕ್ ಯು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.